ಇವೆರಡರ ಮಿಶ್ರಣ ನಿಮ್ಮ ಆರೋಗ್ಯವನ್ನ ಶಾಶ್ವತವಾಗಿ ಬದಲಾಯಿಸಬಹುದು. ಇದು ಬೇರೇನೂ ಅಲ್ಲ, ಅನ್ನ ಮತ್ತೆ ನೀರು. ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೀವಸತ್ವಗಳು ಮತ್ತು ಕರುಳಿನ ಬ್ಯಾಕ್ಟೀರಿಯಾವನ್ನ ಪುನರ್ಜೀವನಗೊಳಿಸಬಲ್ಲ ಒಂದು ಪ್ರಾಚೀನ ಆರೋಗ್ಯಕರ ಪಾನೀಯವನ್ನ ಹೇಗೆ ತಯಾರಿಸಬಹುದಂತ ತೋರಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋವನ್ನ ಕೊನೆ ತನಕ ನೋಡಿ. ನಮ್ಗೆಲ್ಲ B12 ದೇಹಕ್ಕೆ ಅಗತ್ಯವಿರುವ ಒಂದು ಪ್ರಮುಖ ವಿಟಮಿನ್ ಅಂತ ಈಗಾಗಲೇ ತಿಳಿದಿದೆ. ನೈಸರ್ಗಿಕವಾಗಿ B12 ಅನ್ನ ಪಡೆಯೋಕೆ ಮಾಂಸ ಅಥವಾ ಡೈರಿ ಉತ್ಪನ್ನಗಳೊಂದೇ ಮಾರ್ಗ ಅಂತ ಜನರು ನಂಬ್ತಾರೆ. ಆದ್ರೆ ಭಾರತದಲ್ಲಿ ಅನೇಕ ಜನರು ಸಸ್ಯಾಹಾರಿಗಳಾಗಿದ್ರು ಕೆಲವು ಸರಳ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೊಂದಿಗೆ ಶತಮಾನಗಳಿಂದ ದೇಹಕ್ಕೆ ಅಗತ್ಯವಿರೋ ಎಲ್ಲ ಜೀವಸತ್ವಗಳನ್ನ ಪಡೀತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವೊಂದು ಸರಳವಾದ ಫರ್ಮೆಂಟೆಡ್ ಡ್ರಿಂಕ್ ಅನ್ನ ಹೇಗೆ ತಯಾರಿಸಬಹುದು ಅಂತ ಕಲಿಲಿಕ್ಕಿದ್ದೀವಿ. ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಒಂದು ಪಾನೀಯವಾಗಿದೆ. ಇದರಲ್ಲಿ ನಿಮ್ಮ ಕರುಳಿಗೆ ಬೇಕಾದ ಉತ್ತಮ ಬ್ಯಾಕ್ಟೀರಿಯಾಗಳಿವೆ ಮತ್ತು ಸಾಕಷ್ಟು ವಿಟಮಿನ್ B12 ಕೂಡ ಇದೆ. ವಿಟಮಿನ್ B12 ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ತಯಾರಿಸೋ ನರನಾಡಿಗಳ ಕಾರ್ಯದಲ್ಲಿ ಮತ್ತು DNA ತಯಾರಿಸುವಂತ ವಿವಿಧ ಶಾರೀರಿಕ ಕ್ರಿಯೆಗಳಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನೀವು ಈ ಸರಳವಾದ ಹುದುಗಿಸಿರೋ ಪಾನೀಯವನ್ನ ನಿಯಮಿತವಾಗಿ ಕುಡಿತಾ ಇದ್ರೆ ವಿಟಮಿನ್ ಕೊರತೆಯಿಂದ ಬರುವ ಆಯಾಸ, ನಿಶಕ್ತಿಯಂತ ತೊಂದರೆಗಳಿಂದ ದೂರವಿರಬಹುದು. ಇದೇ ಪಾನೀಯದ ಒಂದು ರೂಪಾಂತರವನ್ನ ಕರ್ನಾಟಕದಲ್ಲಿ ಅಂಬ್ಲಿ ಅಂತ ಕರೀತಾರೆ ಅಂಡ್ ತಮಿಳುನಾಡಿನಲ್ಲಿ ಇದನ್ನ ಕೂಳು ಅಂತ ಕರೀತಾರೆ. ಆದ್ರೆ ಈ ಎರಡೂ ಪಾನೀಯಗಳಲ್ಲಿ ಮುಖ್ಯವಾಗಿರೋದು ಅಕ್ಕಿಯ ನೀರಿನಲ್ಲಿನ ಸ್ಟಾರ್ಚ್ನ ಹುದುಗುವಿಕೆ ಪ್ರಕ್ರಿಯೆ. ಇದನ್ನ ಈಗ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡೋಣ. ಇದಕ್ಕಾಗಿ ನಮ್ಗೆ ಸ್ವಲ್ಪ ಮಧ್ಯಾಹ್ನಕ್ಕಿಂತ ಮೊದಲು ಬೇಯಿಸಿರೋ ಅನ್ನ ಬೇಕಾಗುತ್ತೆ. ಬೇಯಿಸಿದ ಅನ್ನವನ್ನ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಿ ದಿನವಿಡೀ ಇಟ್ಟುಬಿಡಿ. ಅಕ್ಕಿಯಲ್ಲಿ ಅಗತ್ಯವಾದ ಬ್ಯಾಕ್ಟೀರಿಯಾಗಳು ಉತ್ಪಾದನೆಯಾಗಿ ಮುಂದೆ ಹುದುಗೋಕೆ ಇದು ತುಂಬಾ ಅವಶ್ಯಕ. ಒಮ್ಮೆ ಅಕ್ಕಿ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಹಳಸಿದ ನಂತರ ರಾತ್ರಿ ಸ್ವಲ್ಪ ನೀರು ಸೇರಿಸಿ. ಇದರಿಂದ ಅಕ್ಕಿ ಸಂಪೂರ್ಣವಾಗಿ ನೆನೆಯುತ್ತೆ. ಮಡಿಕೆಯನ್ನ ಮುಚ್ಚಿಬಿಡಿ ಮತ್ತು ಈ ಅಕ್ಕಿ ಮತ್ತು ನೀರಿನ ಮಿಶ್ರಣವನ್ನ ರಾತ್ರಿ ಇಡೀ ಹುದುಗಿಸಲು ಬಿಟ್ಬಿಡಿ. ಸಾಮಾನ್ಯ ವಾತಾವರಣದಲ್ಲಿ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ 8 ರಿಂದ 10 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಮಾರನೇ ದಿನ ಬೆಳಿಗ್ಗೆ ನೀವು ಅಕ್ಕಿಯನ್ನ ರುಬ್ಬೋಕೆ ನಿಮ್ಮ ಕೈಗಳನ್ನ ಬಳಸಬಹುದು. ನಂತರ ನೀರು ಮತ್ತು ಅಕ್ಕಿಯನ್ನ ಸ್ಟ್ರೈನರ್ ಬಳಸಿ ಬೇರ್ಪಡಿಸಿ. ನಂತರ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿಯನ್ನ ಹಾಕಿ. ಕೆಲವರು ಕತ್ತರಿಸಿರೋ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಕೂಡ ಸೇರಿಸ್ತಾರೆ. ಇನ್ನು ನೀವು ಬ್ಯಾಕ್ಟೀರಿಯಾದಿಂದ ಆಗೋ ಪ್ರಯೋಜನಗಳನ್ನ ಹೆಚ್ಚಿಸೋಕೆ ಬಯಸಿದ್ರೆ ನೀವು ಇದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನ ಸೇರಿಸಬಹುದು. ಆದ್ರೆ ನನ್ಗೆ ಮಜ್ಜಿಗೆ ಹಾಕದೆ ಕುಡಿಯೋಕೆ ಇಷ್ಟ ಅಂಡ್ ಇದಕ್ಕೆ ನಾನು ಕೆಲವು ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ, ಯಾಕಂದ್ರೆ ಇದು ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ. ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲೇ B12 ಬೂಸ್ಟರ್ ತಯಾರಾಗುತ್ತೆ. ನೀವು ಇದನ್ನ ಪ್ರಯತ್ನಿಸಬಹುದು, ಯಾಕಂದ್ರೆ ಇದು ತುಂಬಾ ರುಚಿಕರವಾಗಿರುತ್ತೆ. ಅಂಡ್ ನಿಮ್ಮ ಬೆಳಗಿನ ಉಪಹಾರದ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಯೋದು ಉತ್ತಮ. ಬಟ್ ನೀರಿದನ್ನ ದಿನದ ಯಾವುದೇ ಹೊತ್ತಲ್ಲೂ ಕುಡಿಬಹುದು. ಆದ್ರೆ ಅಕ್ಕಿ ನೀರನ್ನ ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಕಾಲ ಇಡಬೇಡಿ, ಯಾಕಂದ್ರೆ ಇದರಿಂದ ಅದು ತೀವ್ರವಾಗಿ ಹುದುಗಬಹುದು ಅಂಡ್ ಸರಿಯಾದ ಪ್ರಯೋಜನಗಳು ನಿಮ್ಗೆ ದೊರಕದೇ ಇರಬಹುದು. ನೀವು ದಕ್ಷಿಣ ಭಾರತದ ಹಳ್ಳಿಗಳಿಗೆ ಭೇಟಿ ನೀಡಿದ್ರೆ ರೈತ ಸಮುದಾಯವು ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು ದೊಡ್ಡ ಲೋಟದಲ್ಲಿ ಇದೇ ರೀತಿಯ ಪಾನೀಯವನ್ನ ಸೇವಿಸೋದನ್ನ ನೋಡ್ತೀರಾ. ಇದಲ್ಲದೆ ಇನ್ನೂ ವಿವಿಧ ರೀತಿಯ ಸಿರಿಧಾನ್ಯಗಳಿಂದ ಮಾಡಿರೋ ಪಾನೀಯಗಳನ್ನ ತಯಾರಿಸ್ತಾರೆ ಅಂಡ್ ಇವುಗಳು ಇನ್ನಷ್ಟು ಆರೋಗ್ಯಕರವಾಗಿರ್ತವೆ. ಇದನ್ನ ಕುಡಿದು ದಿನವಿಡೀ ನಿಶಕ್ತಿಯನ್ನ ಅನುಭವಿಸದೆ ರೈತರು ಬಿಸಿಲಿನಲ್ಲಿ ಕೆಲಸ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜನರು ದಿನವಿಡೀ ಆಯಾಸ ಮತ್ತು ಆಲಸ್ಯವನ್ನು ಅನುಭವಿಸೋದು ಸಾಮಾನ್ಯವಾಗ್ತಿದೆ. ನಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹದ ಕೊರತೆ ವಿಟಮಿನ್ B12 ಕೊರತೆಯ ಪರಿಣಾಮವಾಗಿರಬಹುದು. ಆದ್ದರಿಂದ ಬೇಸಿಗೆಯ ಈ ಸಮಯದಲ್ಲಿ ಕನಿಷ್ಠ 10 ದಿನಗಳ ಕಾಲ ಇದನ್ನ ಕುಡಿಯುವಂತೆ ನಾವು ರೆಕಮೆಂಡ್ ಮಾಡ್ತೀವಿ. ಅಂಡ್ ಖಂಡಿತ ನೀವು ಹೆಚ್ಚಿನ ಶಕ್ತಿ ಮತ್ತು ಜೀರ್ಣಕ್ರಿಯೆಯಲ್ಲಿ ಸುಧಾರಣೆಯನ್ನ ಗಮನಿಸ್ತೀರಾ. ನೀವು ಯಾವತ್ತಾದ್ರೂ ಈ ಪಾನೀಯವನ್ನ ಟ್ರೈ ಮಾಡಿದ್ದೀರಾ? ಕಾಮೆಂಟ್ಸ್ಗಳಲ್ಲಿ ತಿಳಿಸಿ. ಅಂಡ್ ಇದೇ ರೀತಿಯ ವಿಡಿಯೋಗಳಿಗಾಗಿ ಸೋಷಿಯಲ್ ವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ.